ಹಾಯ್ ಗಾಯ್ಸ್, ಲಾಸ್ಟ್ ಡೇ ಇನ್ ಮಲೇಷಿಯಾ. ಸೊ ಇವತ್ತು ಲಾಸ್ಟ್ ಡೇ ಇನ್ ಮಲೇಷಿಯಾ. ಇವತ್ತು ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡೋರು ಮಾಡಿಕೊಂಡು ಟಿಫನ್ ಬೇಕಂದರೆ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಶಾಪಿಂಗ್ ಇನ್ನೊಂದು ಸ್ವಲ್ಪ ಇದೆ, ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಿಮ್ಗೇನೇನು ಶಾಪ್ ಮಾಡಿದ್ವಿ ಮಲೇಷ್ಯಾದಲ್ಲಿ ಅಂತ ಸಪ್ರೇಟ್ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಸುಮ್ಮನಾದೆ. ಸೊ ಇವತ್ತು ಬನ್ನಿ ಹಾಗೆ ನಿಮ್ಮ ಜೊತೆ ಇನ್ನು ಮಿಕ್ಕಿದ್ದು ಪ್ಲೇಸಸ್ನ ಹಾಗೆ ಕವರ್ ಮಾಡ್ತಾ ಸೊ ಚೆಕ್ಔಟ್ ಮಾಡೋದನ್ನು ಮಲೇಷ್ಯಾದಿಂದ ನಿಮ್ಗೆ ಹಾಗೆ ತೋರಿಸ್ತೀನಿ. ಸೊ ಎಸ್, ಬಾ ಚಿಂಕು, ಬೇಗ ಬಾ, ಬಾ ಇಲ್ಲಿ ಬಾ, ತೆಗೀರ ಬಾ, ಬಾ ಬೇಗ ಇಲ್ಲಿ ಬೈ ಆಯ್ತು. ಬನ್ನಿ ವಿಜು. ಎಸ್, ಡೇ 4. ಚಿಂಕು 4 ಅಂತ ತೋರಿಸು. ಡೇ 4. ಓಕೆ ಬನ್ನಿ, ಟಿಫನ್ ಏನು ಮಾಡಿದ್ದಾರೆ ಅಂತ ಹಾಗೆ ನೋಡ್ಕೊಬರೋಣ. ಔಟ್ಫಿಟ್ಟು ಇದು ಚಿಂಕುದ ಔಟ್ಫಿಟ್ಟು. ಇದು ಚೇಂಜ್ ಮಾಡ್ತೀನಿ ನೆಕ್ಸ್ಟ್ ಏರ್ಪೋರ್ಟಲ್ಲಿ. ಸೊ ಎಸ್, ಸರಿ ಈ ಕಡೆ ಬಾ, ಬಿಸಿ ಇದೆ. ಈಗ ನಾವು ಚೈನಾ ಮಾರ್ಕೆಟಿಗೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಅನ್ನೋ ಥರ ಹೇಳ್ಬೋದು, ಸಿಗುತ್ತೆ. ಏನಾದರೂ ಗಿಫ್ಟಿಂಗ್ ಪರ್ಪಸ್ ಬ್ಯಾಗ್ ಆ ಥರ ಇದ್ದರೆ ನೀವು ತೊಗೋಬೋದು. ಬ್ಯಾಗ್ಸ್ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ, ಹಾಗೂ ಇಯರಿಂಗ್ ಕ್ಲಿಪ್ಸ್ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಇಲ್ಲಿ. ಫ್ರಿಜ್ ಮ್ಯಾಗ್ನೆಟ್ಸ್ ಈ ಥರದ್ದೆಲ್ಲ ಕಮ್ಮಿಗೆ ಬೇಕು ಅಂದರೆ ನೀವು ಕೀ ಚೈನ್ ಇದೆಲ್ಲ ಸೆಂಟ್ರಲ್ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಕಮ್ಮಿಗೆ ಸಿಗುತ್ತೆ. ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇದೆ ಥರ ಬಟ್ಟೆ, ವಾಚ್ ಇದೆ ಸಿಗುತ್ತೆ ಇಲ್ಲಿ. ಸೊ ಪರ್ಸ್ಗೆ ಬ್ಯಾಗ್ಗೆ ಅಂತಂದರೆ ನೀವು ಚೈನಾ ಮಾರ್ಕೆಟ್ ಬನ್ನಿ. ಫ್ರಿಜ್ ಮ್ಯಾಗ್ನೆಟು, ಕೀ ಚೈನು, ಚಾಕ್ಲೇಟ್ಸ್ಗೆಲ್ಲ ನೀವು ಅಲ್ಲಿ ಸೆಂಟ್ರಲ್ ಮಾರ್ಕೆಟ್ಗೆ ಹೋದರೆ ಚೆನ್ನಾಗಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ, ಚೆನ್ನಾಗಿರೋದು ಸಿಗುತ್ತೆ. ಫ್ರೆಂಡ್ಸ್ 10 RMsಗೆ ಕೈ ಕೊಡ್ಕೊಂಡ ಜನ ಜಾಸ್ತಿ ಇದೆ, ಕೈ ಕೊಟ್ಟು. ಚಿಂಕು ಇಲ್ಲಿ ಶಾಪಿಂಗ್ ಎಲ್ಲ ಆದಮೇಲೆ ಗಂಟು ಮುಟ್ಟೆ ಕಟ್ಕೊಂಡು ಹೊರಟಿದ್ದೆ ಕೆಲಸ, ಅಂದರೆ ಚೆಕ್ಔಟ್ ಆದ್ವಿ. ಅದಾದಮೇಲೆ ಚೆಕ್ಔಟ್ ಆದಮೇಲೆ ನಾವು ಗಾಡಿನೆಲ್ಲ ಬ್ಯಾಗ್ ಇಟ್ಬಿಟ್ಟು, ಇದು ಪುಟ್ರಾಜ್ಯ ಅನ್ನೋ ಪ್ಲೇಸು. ಇಲ್ಲಿ ಮಾಸ್ಕ್ ಇದೆ, ಮತ್ತು ಹಾಗೂ ಹಳೆ ಬ್ರಿಟಿಷ್ ಅವರು ಇದ್ದಂಥ ಆಫೀಸಸ್, ಪ್ಯಾಲೇಸ್ ಅದಿದ್ದಾವೆ. ಸೊ ಇಲ್ಲಿ ಜಾಸ್ತಿ ಏನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ತುಂಬ ಬಿಸಿಲಿತ್ತು, ಕಣ್ಣು ಬಿಡೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟೊಂದು ಬಿಸಿಲಿತ್ತು. ಹಾಗಾಗಿ ಇಲ್ಲಿ ಜಸ್ಟ್ ಫೋಟೋಸ್ ಮಾತ್ರನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ಮಾಸ್ಕ್ ಒಳಗಡೆ ಹೋಗಿದ್ದ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿ ಅನ್ನಿಸ್ತು. ಅದಾದಮೇಲೆ ಅಲ್ಲಿಂದ ಸಿಂಗಾಪುರ್ ಶಾಪಿಂಗ್ ಮಾಲ್ ಅಂತ ಇದೆ, ಅಲ್ಲಿಗೆ ಕರ್ಕೊಂಬಂದು ಡ್ರಾಪ್ ಮಾಡ್ತಾರೆ. ಇಲ್ಲಿ ನಮಗೆ 2 hours ಟೈಮ್ ಕೊಡ್ತಾರೆ. ಏನಾದರೂ ಇನ್ನು ರಿಮೈನಿಂಗ್ ಶಾಪಿಂಗ್ ಇದ್ದರೆ ಇಲ್ಲಿ ಮಾಡ್ಬೋದು, ಅಥವಾ ಮಾಲ್ನ ಸುಮ್ಮನೆ ರೌಂಡ್ ಹಾಕೋದಾದ್ರೂ ಹಾಕೋಬೋದು. ಇಲ್ಲಿ ನೋಡಿ, ಈ ಥರ ಒಂದು ಇನ್ಸೆಕ್ಟ್ಸ್ ಆಗಿರ್ಬೋದು, ಸ್ನೇಕ್ ಆಗಿರ್ಬೋದು, ಇದನ್ನೆಲ್ಲ ತೊಗೊಳಕ್ಕೆ ಅಂತ ಇಟ್ಟಿರೋದು. ಇದೇ ಒಂದು ಅಂಗಡಿ ಮಾಡಿ ಇಟ್ಟಿದ್ದಾರೆ, ನೋಡಿದ್ರೇನೆ ಯಪ್ಪ ಅನ್ನಿಸ್ತು.
ಇದು ಶಾಪಿಂಗ್ ಮಾಲಲ್ಲಿ ತುಂಬ ಕಮ್ಮಿ ಇದೆ ಎಲ್ಲ. ಇಲ್ಲೇ ಬಂದು ನೀವು ಊಟ ಮಾಡ್ಬೋದು. ಎಲ್ಲ ಸಿಂಗಲ್ ಡಿಜಿಟ್ಸಲ್ಲಿದೆ. ಸೊ ಬೇರೆ ಕಡೆ ಹೋಗೋದಕ್ಕಿಂತ ಮಾಲಲ್ಲಿ ಫಸ್ಟ್ ಫ್ಲೋರಲ್ಲಿ ಆಪ್ಷನ್ಸ್ ಜಾಸ್ತಿ ಇದೆ. ಇಲ್ಲಿ ಒಳಗಡೆ ಬಂದರೆ ನೋಡ್ತಾ ಇರ್ಬೋದು ನೀವು. ಝೂಮ್ ಎಲ್ಲ ಬರೀ ಸಿಂಗಲ್ ಡಿಜಿಟ್ಸಲ್ಲೇ ಇದೆ ನೋಡಿ. 5 ರಿಂಗೆಟ್ಸ್ ಇದೆ. ಫುಡ್ ಕಿಂಗ್ ಅಂತ. ಇಲ್ಲಿ ವೆಜ್ ಆಪ್ಷನ್ ಇದೆ, ನಾನ್ ವೆಜ್ ಆಪ್ಷನ್ ಇದೆ. ಸೊ ಎಲ್ಲ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ. ನೀಟಾಗೂ ಇದೆ, ಚೆನ್ನಾಗಿದೆ ಪ್ಲೇಸ್. ಫಸ್ಟ್ ಇಂಟರ್ನ್ಯಾಷನಲ್ ನಿಮ್ದು? ಫಸ್ಟ್ ಇಂಟರ್ನ್ಯಾಷನಲ್. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ನಮ್ದು ಲಾಸ್ಟ್ ಅಲ್ಲಿ ಹೇಳ್ತೀವಿ ರಿವ್ಯೂ. ನಿಮ್ದು ಹೇಳಿ. ಮಲೇಷ್ಯಾ ಹೇಗಿತ್ತು? ವೈಫ್ ಜೊತೆ ಓಡಾಡಿದ್ರೆ ಚೆನ್ನಾಗಿ? ಫೋಟೋಗಳು ಹಿಡಿದು ಸುಸ್ತಾಯ್ತಾ? ಎಲ್ಲ ಹೇಳಿ. ಎಷ್ಟು ಫೋಟೋ ಹಿಡಿದ್ರಿ? ಇಲ್ಲ, ನಮ್ದು ಲಾಸ್ಟ್ ಅಲ್ಲಿ ಹೇಳ್ತೀವಿ. ಎಷ್ಟು ಫೋಟೋ ಹಿಡಿದ್ರಿ ವೈಫ್ದು? 500 ಫೋಟೋ. ಇಷ್ಟು ಫೋಟೋ ಹಿಡಿದು ಸುಸ್ತಾದ್ರ ಕೋಪ ಬಂತ? ಏನಾಯ್ತು? ಅಭ್ಯಾಸ ಆಗೋಗಿದೆಯಾ? ಮತ್ತೆ ಇನ್ನೇನು? ಚೆನ್ನಾಗಿದೆ. ಸಿಟಿ ಎಲ್ಲ ಸ್ವಲ್ಪ ಕ್ಲೀನ್ ಆಗಿದೆ. ಆಮೇಲೆ ಕಮ್ಯೂಟ್ ಚೆನ್ನಾಗಿದೆ. ಟ್ರಾನ್ಸ್ಪೋರ್ಟೇಷನ್, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ನೆಗೆಟಿವ್ಸ್ ಏನಾದ್ರು ಹೇಳೋದಿದ್ಯಾ? ನೆಗೆಟಿವ್ಸ್ ಸ್ವಲ್ಪ ರೇಸಿಸಮ್ ಮಾಡ್ತಾರೆ. ಅದೆಲ್ಲ ಇರುತ್ತೆ. ಬೇರೆ ಫಾರಿನರ್ಸ್ ಅಂತಂದ್ರೆ ಸ್ವಲ್ಪ ನಾರ್ಮಲ್ ಮಾರ್ಕೆಟ್ಸಲ್ಲೆಲ್ಲ ಸ್ವಲ್ಪ ನೋಡ್ಕೊಂಡು ತಗೊಳ್ಬೇಕು. ರೇಟ್ಸ್ ಜಾಸ್ತಿ ಹೇಳ್ತಾರೆ. ಸೊ ನೀವು ಬಾರ್ಗೇನ್ ಮಾಡಬೇಕು. ಬಾರ್ಗೇನ್ ಮಾಡಿಲ್ಲ ಅಂದರೆ ಇಟ್ಸ್ ಲೈಕ್ 4 ಅಥವಾ 1:5 ರೇಟ್ಸು ಹೇಳಿದ್ದಾರೆ. ಸೊ ನೋಡ್ಕೊಂಡು ತೊಗೊಳ್ಬೇಕು. ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಅದು ಬಿಟ್ಟರೆ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಸಿಗೋ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಸೊ ಅಂಥ ಸ್ಪೆಷಲ್ ಆಗೇನೂ ಇಲ್ಲ. ನೆನಪಿಗೆ ಏನಾದ್ರು ಒಂದು ಚಿಕ್ಕ ಪುಟ್ಟ ಐಟಮ್ಸ್ ತೊಗೊಂಡು ಹೋಗ್ಬೋದು ಅಷ್ಟೇ. ಓಕೆ. ಮತ್ತು ಪ್ಲೇಸಸ್ ಎಲ್ಲ ಚೆನ್ನಾಗಿದೆ ಕವರ್ ಮಾಡೋಕ್ಕೆ. ಪ್ಲೇಸಸ್ ಎಲ್ಲ ಓಕೆ. ಸಿಟಿ ಇಟ್ ವಾಸ್ ನೈಸ್ ಆ್ಯಂಡ್ ಒಂಥರ ರಿಲ್ಯಾಕ್ಸಿಂಗ್ ಆಗಿ ನಮ್ಮ ವರ್ಕ್ ಎಲ್ಲ ಬಿಟ್ಟು 4 ದಿವಸ ಎಂಜಾಯ್ ಮಾಡ್ಬೋದು. ಎಲ್ಲ ಬ್ಯಾಂಗ್ಳೂರ್ ಟೆನ್ಷನ್ ಎಲ್ಲ ಬಿಟ್ಟು 4 ದಿವಸ ಎಂಜಾಯ್ ಮಾಡಿದ್ವಿ. ರೆಸ್ಟ್ ಮಾಡಿದ್ವಿ. ಬೆಂಗಳೂರಿಗೆ ಬಂದ್ರೆ ಸೇಮ್ ರೊಟೀನ್. ಅದೇ ಲ್ಯಾಪ್ಟಾಪ್, ಅದೇ ಅಡುಗೆ ಮನೆ, ಅದೇ ಎಲ್ಲ ಸೇಮ್ ರೂಟೀನ್ ಸ್ಟಿಕ್ ಆಗ್ಬಿಡ್ತೀವಿ. ಸೊ ಈಗ ಇಬ್ರು ಹೇಳಿ ಒಂದೇ ಸತಿ ಏನಾದ್ರು ಒಂದು ಡೈಲಾಗ್ ಹೇಳಿ. ಚಿಯರ್ಸ್ ಫಾರ್ ದ ಮಲೇಷ್ಯಾ. ಓಕೆ. ಮೂಗನ್ ತರ ಕೂತವ್ರಲ್ಲ ಸುಮ್ನೆ. ಹೇಳಿ ಬಾಯ್ ಬಿಟ್ಟು ಹೇಳಿ ಒಂದ್ಸತಿ. ಹೇಳ್ಕೊಡ್ತಾರೆ ಬ್ಲಾಗ್ ಮಾಡು, ಹಿಂಗ್ ಮಾಡು, ಹಂಗ್ ಮಾಡು ಅಂತ. ಇವ್ರಿಗೆ ಧೈರ್ಯ ಇಲ್ಲ ಮಾತಾಡೋಕೆ. ಮಾತಾಡ್ರಿ, ಬಾಯ್ ಬಿಟ್ಟು ಮಾತಾಡಿ. ಮೂಗ ಅನ್ಕೊಂಡ್ಬಿಡ್ತಾರ ಆಮೇಲೆ. ನೀವ್ ಮಾಡಿ ಹೇಳಿಲ್ಲ ಅವಣ್ಯ. ಹೆಂಗಾದಷ್ಟು ಮಲೇಷ್ಯಾ ಟ್ರಿಪ್ ಬಗ್ಗೆ ನನಗೆ ಹೇಳಕ್ ತುಂಬಾ ಇದೆ. ಅದನ್ನೇ ಒಂದು ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೆ. ಬಟ್ ಇವರೆಲ್ಲ ಈಗ ಸ್ಪಾಟಲ್ಲಿ ಹಂಗೆ ಏನು ಬರುತ್ತೆ ಹೇಳು ಅಂತ ಹೇಳಿದ್ದಾರೆ. ಸೊ ಏನೇನು ಈಗ ಸಡನ್ ಥಾಟ್ಸ್ ಬರ್ತದೆ ಅದೆಲ್ಲ ಹೇಳ್ತೀನಿ. ಸೊ ನಂದಂತೂ ಪ್ಲ್ಯಾನ್ ಇರಲಿಲ್ಲ ಇದಕ್ಕೆ ಇಂಟರ್ನ್ಯಾಷನಲ್ ಟ್ರಿಪ್ ಆಗಲಿ ಏನೋ. ಇದು ನನ್ನ ಫ್ರೆಂಡ್ ಜಯಲಕ್ಷ್ಮಿ ಅಂತ. ಇವರು ಪ್ಲ್ಯಾನ್ ಮಾಡಿದ್ದಕ್ಕೆ ಧೈರ್ಯದಿಂದ ಮಗುನ ಇಟ್ಕೊಂಡು ನಾನು ಬರೋದಕ್ಕೆ ಇವರೇ ಏನು ಧೈರ್ಯ. ಇಲ್ಲಾಂದರೆ ನಾನು ಒಬ್ಬಳೇ ಅಂತ ಕರ್ಕೊಬರಕ್ಕೆ ಆಗ್ತಾ ಇರಲಿಲ್ಲ. ಸೊ ನನ್ನ ಫ್ರೆಂಡ್ಸು ಅವ್ರ ಫ್ಯಾಮಿಲಿ ಎಲ್ಲ ಇರುತ್ತೆ ಅನ್ನೋ ಧೈರ್ಯದ ಮೇಲೆ ಮಗುನ ಕರ್ಕೊಂಡು ಬಂದೆ. ಬಟ್ ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು ಮಗುನ. ಹಾಗಾಗಿ ನಾನು ಇದೆಲ್ಲ ವ್ಲಾಗೆಲ್ಲ ಮಾಡೋಕ್ಕಾಯ್ತು. ಇಲ್ಲಾಂದರೆ ಇದು ಮಗುನ ಇಟ್ಕೊಂಡು ಇಂಪಾಸಿಬಲ್. ಇಷ್ಟೆಲ್ಲ ನಾನು ಮಾಡೋಕ್ಕಾಗ್ತಾಯಿದ್ದು. ಸೊ ಇವರೆಲ್ಲರ ಸಪೋರ್ಟಿಂದ ಈ ವ್ಲಾಗ್ ಬರ್ತಾಯಿದೆ. ಆಮೇಲೆ ಮಲೇಷ್ಯಾ ಪ್ಲೇಸಸ್ ಅಂತೂ ತುಂಬ ಚೆನ್ನಾಗಿದೆ. ಒಂದು ಲೈಫಲ್ಲಿ ಒಂದ್ಸತಿ ಟ್ವಿನ್ ಟವರ್ ನೋಡಲೇಬೇಕು. ಅಷ್ಟು ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದನ್ನು ನೋಡಿದಾಗ ಆ ಫೀಲಿಂಗ್ ಹೇಳೋಕ್ಕಾಗಲ್ಲ. ಸೊ ಬಂದು ಅದನ್ನು ನೋಡಿದಾಗ ಅದ್ರ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ಸೊ ಎಲ್ಲರೂ ನಿಮಗೆ ಆದಾಗ ಅಫೋರ್ಡ್ ಮಾಡೋಕ್ಕಾದಾಗ ಒಂದ್ಸತಿ ಬಂದು ನೋಡಿ ಅಂತ ಹೇಳ್ತೀನಿ. ಅದಾದಮೇಲೆ ಚೈನೀಸ್ ಟೆಂಪಲ್ ಇದೆ. ಬ್ರಿಟಿಷರು ಇಲ್ಲೂ ಆಳ್ಬಿಟ್ಟು ಹೋಗಿರೋಂಥ ಜಾಗ ಇದೆ. ಸೊ ಅದನ್ನೆಲ್ಲನೂ ನೀವು ನೋಡಿ ಅದನ್ನು ಹಿಸ್ಟ್ರಿ ಎಲ್ಲ ತಿಳ್ಕೊಬೋದು. ಸೊ ಬ್ರಿಟಿಷರು ಏನೇನು ಇಲ್ಲಿ ಆಫೀಸ್ ಮಾಡಿದ್ರು, ಯಾವ ಥರ ಇವ್ರಿಗೆ ಇಂಡಿಪೆಂಡೆನ್ಸ್ ಯಾವಾಗ ಬಂತು ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೋದು. ನನ್ನ ಮಗ ತುಂಬ ಎಂಜಾಯ್ ಮಾಡ್ದ. ಬಟ್ ಅವನಿಗೆ ಬ್ಯಾಕ್ ಟು ಇಂಡಿಯಾನೇ ಇಷ್ಟ. ಬಟ್ ಇಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ದ. ಚೆನ್ನಾಗಿ ಆಟ ಸಾಮಾನೆಲ್ಲ ತೆಗೆಸ್ಕೊಂಡು ತಿನ್ನೋದು ಎಲ್ಲ ಚೆನ್ನಾಗಿ ಆಯಿತು. ಇನ್ನೇನಿಲ್ಲ, ಸುಬ್ರಹ್ಮಣ್ಯ ಸ್ವಾಮಿ ನೋಡಬೇಕು ಅನ್ನೋದಿತ್ತು ನನಗೆ. ಸೊ ಅದೊಂದು ಆಸೆ. ಬಟ್ಟು ಕೇಸ್ತು ತುಂಬ ಆಸೆ ಇತ್ತು ಚಿಕ್ಕ ಹುಡುಗಿಂದನೂ. ಸೊ ಈಗ ಅದೊಂದು ಈಡೇರಿತು.
ಡ್ರೀಮ್ ಕಮ್ ಟ್ರೂ. ಒಂದು ಮ್ಯಾನಿಫೆಸ್ಟೇಷನ್ ವರ್ಕ್ ಆಯಿತು ಅಂತಲೇ ಹೇಳ್ಬೋದು ಈ ಟ್ರಿಪ್ಪು ವಾಟರ್ ಕೇವ್ಸ್ದು ನನಗೆ. ಇನ್ನು ಮಿಕ್ಕಿದ್ದು ನೆಗೆಟಿವ್ಸು ಇದ್ರ ಬಗ್ಗೆ ಎಲ್ಲ ನಾನು ಇನ್ನೊಂದು ನೀಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಸ್ವಲ್ಪ ನೆಗೆಟಿವ್ ಎಕ್ಸ್ಪೀರಿಯೆನ್ಸಸ್ಸು ಇದೆ. ಸೊ ಅದ್ರ ಬಗ್ಗೆ ಎಲ್ಲ ನೀವು ನೆಕ್ಸ್ಟ್ ಬರೋರು ತಿಳ್ಕೊಬೇಕು ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಫುಲ್ ಅನಾಲಿಸಿಸ್ ಮಾಡಿ ಅದ್ರ ಬಗ್ಗೆ ಹೇಳ್ತೀನಿ, ಪಾಸಿಟಿವ್ ನೆಗೆಟಿವ್ಸ್. ಸೊ ಅದನ್ನು ಮಿಸ್ ಮಾಡ್ತೀರಾ ನೋಡಿ. ಹಾಂ, ಹೇಗಿತ್ತಂಟಿ ನಿಮಗೆ ಮಲೇಷ್ಯಾ ಟ್ರಿಪ್ಪು? ಮಲೇಷ್ಯಾ ತುಂಬ ಚೆನ್ನಾಗಿತ್ತು. ಬಟ್ ನಮ್ಮ ಮಕ್ಕಳು ತುಂಬ ಜನದಿಂದ ಪ್ಲಾನ್ ಮಾಡ್ತಾ ಇದ್ರು. ನನ್ನ ಮಗಳಿಗೆ ಹೇಳ್ತಾ ಇದ್ದೆ ಮದುವೆ ಆಗಮ್ಮ ಆಮೇಲೆ ಹೋಗೋಣ ಒಂದ್ಸರಿ ಅಂತ. 5 ವರ್ಷ ಮುಂದಕ್ಕೊಂಡ್ಬಂದೆ. ಇವತ್ತು ಆಸೆ ಈಡೇರಿದೆ. ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲಿ ಬಿಲ್ಡಿಂಗ್ಗಳು, ಇಲ್ಲಿ ಊಟ, ಇದೆಲ್ಲ ಹೇಗಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ನಮ್ಮ ಇಂಡಿಯಾದಲ್ಲಿ ಬೇಕಾಗಿದ್ದು ತಿಂತೀವಿ, ಊಟದ ಬೆಲೆ ಏನು ಅಂತ ನಮಗೆ ಈ ದೇಶಕ್ಕೆ ಬಂದಮೇಲೆ ಗೊತ್ತಾಯಿತು. ಇಲ್ಲಿ ನಾವು ಅಂದ್ಕೊತೀವಿ ಫ್ಲೈಟಲ್ಲಿ ಹೋಗಿದ್ದಾರೆ, ಅಯ್ಯೋ ಅವ್ರಿಗೇನು ಚೆನ್ನಾಗಿ ಬರ್ತಾರೆ ಅಂತ. ಇಲ್ಲಿ ಬಂದು ಶಾಪಿಂಗ್ ಮಾಡಿ ಇಲ್ಲಿ ಊಟ ತಿಂಡಿ ಮತ್ತು ಇಲ್ಲೆಲ್ಲ ಓಡಾಡಿದಾಗ ನಮಗೆ ಅಯ್ಯೋ ಎಷ್ಟು ಕಷ್ಟ ಇದೆ ಎಲ್ಲ ನಮ್ಮ ಇಂಡಿಯಾದ್ದು ಇಲ್ಲಿ ಅಂತ ಇದಾಯಿತು. ಆಟೋ ಇರ್ಲಿಲ್ಲ ಅಲ್ವಾಂಟಿ? ಅದೇ ಮೇನ್ ಹೇಳ್ಬೇಕು ನೀವು. ಮೇನ್ ಆಗಿ ಇಲ್ಲಿ ಓಡಾಡಬೇಕು ಅಂದರೆ ಒಂದು ಆಟೋಗಳು ಮಧ್ಯ ಬರಲ್ಲ, ಒಂದು ಬೈಕ್ಗಳು ಬರಲ್ಲ, ಎಲ್ಲರೂ ಎ ಸಿ ಕಾರಲ್ಲಿ ಓಡಾಡ್ತಾರೆ. ಮತ್ತೆ ವೆದರು, ಟ್ರಾವೆಲಿಂಗ್ ಕನ್ವೀನಿಯನ್ಸ್ ಕಷ್ಟ ಎಲ್ಲ ಇಲ್ಲಿ ನೋಡ್ತಾ ಇದ್ರೆ ನಮ್ಮ ಬೆಂಗಳೂರಿಗೆ ಇವು ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ. ಎಲ್ಲ ನೋಡ್ಕೊಂಡು ಬೆಂಗಳೂರಲ್ಲಿ ಅನುಕೂಲ ಚೆನ್ನಾಗಿದೆ, ನಮಗೆಲ್ಲ ಅನುಕೂಲ ಚೆನ್ನಾಗಿದೆ, ಟ್ರಸ್ಟ್ ಜಾಸ್ತಿ ಇದೆ. ಇಲ್ಲಿ ಟ್ರಸ್ಟ್ ಕಮ್ಮಿ, ಎಲ್ಲದಕ್ಕೂ ಜಾಸ್ತಿ ಕಾಸ್ಟ್ಲಿ ಆ ಥರ. ಇನ್ನೇನಾರು ಹೇಳ್ತೀರಾ ಮಲೇಷ್ಯಾ ಟ್ರಿಪ್ ಬಗ್ಗೆ? ತುಂಬ ಚೆನ್ನಾಗಿತ್ತು, ಸೇಫಾಗಿ ಬಂದಿದ್ದೀವಿ. ಇವಾಗ ಹಂಗೆ ಸೇಫಾಗಿ ಹೋಗ್ಬಿಟ್ರೆ ಸಾಕು. ಓಕೆ, ಥ್ಯಾಂಕ್ ಯು ಆಂಟಿ. ಆಮೇಲೆ ಕಳ್ಸಲ್ಲ. ಮಲೇಷ್ಯಾದಲ್ಲಿ ಒಂದು ಲಾಸ್ಟ್ ಸೆಲ್ಫಿನ ತಗೊಳ್ತಾ ಹ್ಯಾಪಿ ಫೇಸಸ್ ಜೊತೆಗೆ ಈ ಟ್ರಿಪ್ನ ಎಂಡ್ ಮಾಡಿದ್ವಿ. ಹೇಗೆ ಹೋಗಿದ್ವೋ ಹಾಗೆ ಖುಷಿಯಾಗಿ ವಾಪಸ್ ಬಂದ್ವಿ. ಅದೊಂದು ಖುಷಿ ಆಯಿತು. ಇದು ಲಾಸ್ಟ್ ಏರ್ಪೋರ್ಟಿಗೆ ಡ್ರಾಪ್ ಮಾಡಿದ್ರು. ಏರ್ಪೋರ್ಟಲ್ಲಿ ನಾವೇನೇನು ಮಾಡಿದ್ವಿ ಅಂತ ಸ್ವಲ್ಪ ಹಾಗೆ ಹೇಳೋಣ ಅಂತ ಕಂಟಿನ್ಯೂ ಮಾಡ್ತಿದ್ದೀನಿ ಈ ವ್ಲಾಗ್ನ. ಇಲ್ಲಿ ನಾವು ತಿರ್ಗಾ ರಿಟರ್ನ್ ಬರೋವಾಗ ಇಂಡಿಯಾದ ಒಂದು ಡಾಕ್ಯುಮೆಂಟ್ಸ್ ಇರುತ್ತೆ ಫಿಲ್ ಮಾಡೋದಕ್ಕೆ ಫೋನಲ್ಲಿ. ಅಲ್ಲಿ ಸ್ಕ್ಯಾನರ್ ಹಾಕಿರ್ತಾರೆ. ಸೊ ಅದನ್ನು ಸ್ಕ್ಯಾನ್ ಮಾಡಿ ನಮ್ಮ ಏನು ಟಿಕೆಟ್ ಡೀಟೇಲ್ಸ್ ಇರುತ್ತೆ ಅದನ್ನು ಫಿಲ್ ಮಾಡಿಬಿಟ್ಟು ನಾವು ಇಂಡಿಯನ್ ಸಿಟಿಸನ್ ಅಂತ ಅದನ್ನು ಫಿಲ್ ಮಾಡಿ ಕೊಡಬೇಕಾಗತ್ತೆ. ಅದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಎಸ್, ಅದನ್ನು ನಾವೆಷ್ಟು ಪ್ಯಾಸೆಂಜರ್ ಇದ್ದೀವಿ ಅಷ್ಟು ಜನದ್ದು ಮಾಡಬೇಕಾಗತ್ತೆ. ಸೊ ಎಸ್, ನೋಡ್ಬೋದು ಎಲ್ಲ ಟಯರ್ಡಾಗಿರೋ ಫೇಸಸ್ಸು. ಲಾಸ್ಟ್ ಅದು ಮತ್ತು ಊಟದ ಆಪ್ಷನ್ ಇಲ್ಲಿ ಏನಂದರೆ ಬರ್ಗರ್ ಕಿಂಗ್ ಒಂದೇ ಇರೋದು, ಇನ್ನೇನು ಬೇರೆ ಆಪ್ಷನ್ ಇಲ್ಲ. ಯಾಕೆಂದರೆ ಇಲ್ಲಿ ಒಳಗಡೆ ನಿಮಗೆ ವಾಟರ್ ಬಾಟಲ್ನು ಸಹ ಬಿಡೋದಿಲ್ಲ. ಒಂದು ವಾಟರ್ ಬಾಟಲ್ನು ನೀವು ಒಳಗಡೆ ತೊಗೊಂಡು ಹೋಗಿಲ್ಲ. ಮಲೇಷ್ಯಾ ಏರ್ಪೋರ್ಟ್ ಒಳಗಡೆ ಚೆಕ್ಕಿಂಗ್ ಆದಮೇಲೆ ಎಲ್ಲ ವಾಟರ್ ಬಾಟಲ್ನು ಅಲ್ಲೇ ಬಿಸಾಕಿಸ್ತಾರೆ. ಸೊ ನಮಗೆ ಇಲ್ಲಿ ಆಪ್ಷನ್ ಇರೋದು ಒಂದೇ ಬರ್ಗರ್ ಕಿಂಗು. ಸೊ ಮಕ್ಕಳೆಲ್ಲ ಇರೋರು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಏನಾದರೂ ಬೇಕು ಅಂದರೆ ಎಕ್ಸ್ಟ್ರಾ ತೊಗೊಂಬಂದಿರಿ ಊಟಕ್ಕೆಲ್ಲ. ಅಲ್ಲೇ ಶಾಪಿಂಗ್ ಮಾಲಲ್ಲೇ ಏನಾದ್ರು ಸ್ವಲ್ಪ ಕಟ್ಟಿಸ್ಕೊಳ್ಳೋದಾದರೂ ಬಾಕ್ಸ್ ಕಟ್ಟಿಸ್ಕೊಂಡು ತೊಗೊಂಬಂದ್ಬಿಡಿ, ಅದು ಬೆಸ್ಟು. ಅದಾದಮೇಲೆ ಎಸ್, ಫ್ಲೈಟಲ್ಲಿದ್ದೀವಿ ನೋಡಿ. ಇವನು ಈ ಥರ ಎಲ್ಲ ಆಟಾಡ್ತಾ ಇದ್ದ. ಫ್ಲೈಟಲ್ಲೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ದ. ಫ್ಲೈಟ್ ಟೇಕ್ ಆಫ್ ಆಗೋದೆಲ್ಲ ನೋಡಿ ಎಕ್ಸೈಟ್ ಆದ. ನನಗೂ ತುಂಬ ಖುಷಿ ಆಯಿತು. ಸೊ ಎಸ್, ಕಂಪ್ಲೀಟ್ ಒಂದು ಮಲೇಷ್ಯಾ ಟ್ರಿಪ್ದು ಫೀಡ್ಬ್ಯಾಕ್ ಕೊಡಬೇಕು ನಿಮಗೆ ಅಂತ ಬೇರೆ ಒಂದು ವ್ಲಾಗ್ನ ಮಾಡ್ತೀನಿ. ನೋಡಿ, ಬಂತು ನಮ್ಮ ಬೆಂಗಳೂರು. ಈಗ ಈ ರೋಡ್ ನೋಡ್ತಿದ್ದಂಗೆ ಇವಾಗ ವಾಪಸ್ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಗೈಸ್ ಫಾರ್ ಆಲ್ ದ ಸಪೋರ್ಟ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಫೀಡ್ಬ್ಯಾಕ್ ಇದ್ರೂ ಶೇರ್ ಮಾಡಿ, ಖಂಡಿತ ನಾನು ತಗೋತೀನಿ. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.